ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಅಳಿಯ ಅಲ್ಲ ಅಂತ ಹೇಳಿದ ಯಜಮಾನ್ರೆ ಎಷ್ಟೊಂದು ಸಲ ನನ್ನ ಈ ಮನೆ ಮಗ ಅಂತ ಹೇಳಿದಾರಲ್ವಾ ಮೇಡಮ್. ನಾನು ಆ ಸಲಿಗೆನ ದುರುಪಯೋಗ ಪಡಿಸ್ಕೋತಾ ಇದ್ದೀನಿ ಮೇಡಮ್. ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಲ್ವಾ, ಒಂದೇ ಒಂದು ಸಲ ಮಾತಾಡ್ಸ್ಕೊಂಬರ್ತೀನಿ. ಓ, ಇಷ್ಟೆಲ್ಲ ಮಾತಾಡ್ತಿದ್ಯಾ? ನೀನು ಈ ಮನೆ ಮಗ ಅಂತ ನೀನು ಹೇಳಿಬಿಟ್ರೆ ನಾವು ಅದನ್ನು ಒಪ್ಕೊಂಡ್ಬಿಡ್ಬೇಕಾ? ಸರಿ ಬಿಡು, ಈಗಲೂ ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ನೀನು ಹೋಗಿ ಅವಳನ್ನು ಮಾತಾಡ್ಸು. ಅವಳೇನಾದರೂ ಮಾತಾಡಿದ್ರೆ ನಾನಿನ್ಯಾವತ್ತೂ ನಿನ್ನ ದಾರಿಗೆ ಅಡ್ಡ ಬರಲ್ಲ. ಆದರೆ ಅವಳೇನಾದರೂ ನಿನ್ನನ್ನು ಮಾತಾಡಿಸ್ಲಿಲ್ಲ ಅಂದರೆ ಇನ್ಯಾವತ್ತೂ ನೀನು ಅವಳನ್ನು ಮಾತಾಡಿಸೋ ಪ್ರಯತ್ನ ಪಡಬಾರ್ದು, ಈ ಕಡೆನೂ ಬರಬಾರ್ದು. ಕಾಲೇಜ್ ಹಾಗೆ ಈ ಮನೆ ಮಗ ಅದು ಇದು ಅಂತ ಹೇಳ್ಕೊಳ್ತಿದ್ಯಲ್ಲ, ಅದನ್ನು ನನ್ನ ಮುಂದೆ ಆಡಬಾರ್ದು. ನನಗೆ ಹೋಗ್ಬೋದಾ ಮೇಡಮ್, ಮಾತಾಡಿಸ್ಬೋದಾ? ಅದೊಂದೇ ಒಂದು ಅವಕಾಶ. ಮೇಡಮ್ ಮೇಡಮ್ ಒಂದು ನಿಮಿಷ ಬಾಗಿಲು ತೆಗಿತೀರಾ ಮೇಡಮ್? ನಾನು ನಿಮ್ಮ ಹತ್ರ. ಚಿಕ್ಕಮ್ಮ, ಸಾವಿತ್ರಿ, ಯಾರಿದ್ದೀರಾ ಅಲ್ಲಿ? ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗೋದಕ್ಕೆ ಹೇಳಿ ಚಿಕ್ಕಮ್ಮ. ಮೇಡಮ್ ಒಂದೇ ಒಂದ್ಸಲ ನನಗೆ ತೊಂದರೆ ಕೊಡಬೇಡ ಅಂತ ಹೇಳಿ ಹೊರಟೋಗೋದಕ್ಕೆ ಹೇಳಿ. ನಾನು ಶ್ರಾವಣಿ ಮೇಡಮು ಮದುವೆನೇ ಆಗಿಲ್ಲ. ಶ್ರಾವಣಿ ಮೇಡಮ್ ಕುತ್ತಿಗೆಲಿರೋ ತಾಳಿ ನಾನು ಕಟ್ಟಿರೋದಲ್ಲ ಯಜಮಾನ್ರೆ, ಅವರೇ ಕಟ್ಕೊಂಡಿರೋದು. ಸುಬ್ಬು ಕೊಡಿದ್ರೆ ಯಜಮಾನ್ರೆ, ಮನೇಲೆಲ್ಲ ಯಾರಿಗೂ ಬೇಜಾರಿಲ್ಲ ತಾನೇ? ಎಲ್ಲರೂ ಆರಾಮಾಗಿದ್ದಾರಾ? ಇಲ್ಲ ಯಜಮಾನ್ರೆ, ಯಾರ ಮನ್ಸಿಗೂ ಬೇಜಾರಿಲ್ಲ, ಎಲ್ಲ ಆರಾಮಾಗಿದ್ದಾರೆ. ತುಂಬ ದೊಡ್ಡ ಮನಸ್ಸು ಕಣೋ ಅವ್ರುಗಳದೆಲ್ಲ. ಹಾಗೆ ನೋಡಿದ್ರೆ ನೀನು ದೊಡ್ಡ ಮನುಷ್ಯನೇ. ಯಜಮಾನ್ರೆ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಮ ಮುಂದೆ ನಾನು ಯಾವತ್ತಿದ್ರೂ ಚಿಕ್ಕವನೇ. ಇವನ್ ಸಿಂಪ್ಲಿಸಿಟಿ ಮಾತ್ರ ಬಿಟ್ಕೊಡಲ್ಲ, ವಜ್ರ ಕಣ. ನನ್ನ ಹತ್ರ ಗೌರವ ಉಳಿಸ್ಕೊಳ್ಳೋಕ್ಕೆ, ಶ್ರಾವಣಿ ಮಾತು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಒತ್ತಾಡ್ಬಿಟ್ಟೇವ ನೀನು. ಏನು ಮಾಡೋಕ್ಕಾಗುತ್ತಣ್ಣ, ಎಲ್ಲ ಆಗೋಯ್ತಲ್ಲ. ಪದೇ ಪದೇ ಅದನ್ನು ಮಾತಾಡಿ ಪ್ರಯೋಜನ ಇಲ್ಲ ಅನ್ಸುತ್ತೆ. ಹೌದಲ್ವಾ? ಎಲ್ಲ ಬಿಟ್ಟು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಶ್ರಾವಣಿ ಮೇಡಮ್ನ ಒಂದ್ಸಲ ನೋಡಬೇಕಾಗಿತ್ತು, ಅವ್ರ ಜೊತೆ ಒಂದೇ ಒಂದ್ಸಲ ಮಾತಾಡಬೇಕಾಗಿತ್ತು. ಸುಬ್ಬು, ಇದು ಒಂದು ಹೊಸ ಪ್ರಾಜೆಕ್ಟ್. ಹಾಂ, ಮಕ್ಕಳಿಗೆ ಪರಿಸರದ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ ಅವ್ರಿಗೊಂದು ಪ್ರವಾಸ ಏರ್ಪಾಡು ಮಾಡಿದೆ. ಅದಕ್ಕೆ ಫಂಡ್ಸು ಬಂದಿದೆ. ಓ, ಇಲ್ಲಿದೆ ಗಮನ. ಇಲ್ಲ ಸರ್, ಹೇಳಿ. ಸಾರಿ. ಅಲ್ಲ, ಅಣ್ಣ ಹೇಳ್ತದ್ ಕೇಳಿಸ್ತಿಲ್ವಾ? ಈ ಪ್ರಾಜೆಕ್ಟ್ನ ನೀನೇ ನೋಡ್ಕೋಬೇಕು. ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ನೋಡ್ಕೋತೀನಿ ಯಜಮಾನ್ರೆ, ಎಲ್ಲ ನೋಡ್ಕೋತೀನಿ. ಸುಬ್ಬು, ಶಾಲೆಗಳಿಂದ ಮಕ್ಕಳನ್ನ ಪ್ರವಾಸಕ್ಕೆ ಕಳಿಸ್ಬೇಕಾದ್ರೆ ಒಂದಷ್ಟು ಫಂಡ್ಸ್ ಬೇಕು. ಅದನ್ನೆಲ್ಲ ನಾವು ಕೂತು ಡಿಸ್ಕಸ್ ಮಾಡಿ ಒಂದು ರಿಪೋರ್ಟ್ ಫೈಲ್ ಮಾಡಬೇಕು. ಸುಬ್ಬು, ಗೊತ್ತಾಯ್ತು ಯಜಮಾನ್ರೆ, ಪ್ರಾಜೆಕ್ಟು ಡೀಟೇಲ್ ಗೊತ್ತಾಯ್ತು ಯಜಮಾನ್ರೆ. ಏನು ಗೊತ್ತಾಯ್ತು? ಅದು ಪ್ರಾಜೆಕ್ಟು. ಎಲ್ಲಿದ್ಯೋ ನಿನ್ ಗಮನ? ಇವನ್ ಈ ಥರ ಯಾವತ್ತೂ ಇದ್ದನಲ್ಲಣ್ಣ. ಸುಬ್ಬು, ಬಾ. ಹುಷಾರಾಗಿದೆಯೇನಾ? ಹುಷಾರಾಗಿದ್ದೀನಿ ಯಜಮಾನ್ರೆ. ಅದು ನನಗೆ ತಲೆ ನೋವ್ತಾ ಇದೆ ಯಜಮಾನ್ರೆ, ಅಷ್ಟೇ, ಇನ್ನೇನಿಲ್ಲ.
ತಲೆನೋವು ಅಂದಮೇಲೆ ಯಾಕೆ ಬಂದಿದ್ಯಾ? ಮನೆಗೆ ಹೋಗಿ ರೆಸ್ಟ್ ತಗೋ. ಅಯ್ಯೋ ಬೇಡ ಯಜಮಾನ್ರೆ, ನಾನು ಇಲ್ಲೇ ಇರ್ತೀನಿ. ಏನೇ ಕೆಲಸ ಇದ್ರು ಮಾಡ್ತೀನಿ. ಸ್ವಲ್ಪ ಹೊತ್ತು ತಲೆನೋವು ಹೋಗ್ಬಿಡುತ್ತೆ. ಇಲ್ಲೇ ಇರ್ತೀನಿ. ಅದೆಲ್ಲ ನಾನು ನೋಡ್ಕೋತೀನಿ. ನೀನು ಮನೆಗೆ ಹೋಗಿ ರೆಸ್ಟ್ ತಗೋ. ನಾನು ಡಾಕ್ಟ್ರನ್ನ ಮನೆಗೆ ಕಳಿಸ್ತೀನಿ. ಡಾಕ್ಟರ್ ಎಲ್ಲ ಏನು ಬೇಡ ಯಜಮಾನ್ರೆ, ಅಮ್ಮ ಕಷಾಯ ಮಾಡ್ಕೊಡ್ತಾರೆ, ಕುಡಿದ್ರೆ ಸರಿ ಹೋಗುತ್ತೆ. ಸರಿ ನೀನು ನೋಡು. ಸುಬ್ಬು, ನಮ್ಮ ಕಾರಲ್ಲೇ ಹೋಗು. ಕಾರೇನು ಬೇಡ ಸರ್, ನಾನು ಹೋಗ್ತೀನಿ. ಶ್ರಾವಣಿ ಮೇಡಮ್ ಕೆಳಗೂ ಬರಲಿಲ್ಲ, ಒಂದೇ ಒಂದ್ಸಲ ಕಾಣಿಸ್ಕೊಂಡ್ಲೂ ಇಲ್ಲ. ಕಡೆ ಪಕ್ಷ ಅವ್ರ ಧ್ವನಿನಾದರೂ ಕೇಳಬೇಕಾಗಿತ್ತು. ಸರಿ, ನಾವೇ ಒಂದು ರಿಪೋರ್ಟ್ ಮಾಡೋಣ. ಅಮ್ಮ ಅಮ್ಮ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಇಷ್ಟು ದಿನ ಆದ್ಮೇಲೆ ನಿನ್ಗೆ ನಾವೆಲ್ಲ ನೆನ್ಪದ್ವಾ? ಈಗ ಬಂದಿದ್ಯಾ? ಏನ್ ಮಾಡ್ಲಿ ಅಮ್ಮ, ಅತ್ತೆ ಬಗ್ಗೆ ನಿನಗೆ ಗೊತ್ತು. ಅವ್ರ ಮಾತನ್ನ ಮೀರಿ ನಾನು ಹೇಗ್ ಬರಕ್ಕಾಗತ್ತೆ ಹೇಳು? ಅತ್ತೆ ಸೊಸೆ ಸಂಬಂಧ ಅಂದರೆ ಹಾಲು ಜೇನಿನ ಥರ ಇರಬೇಕು. ಶ್ರಾವಣಿ ಮೇಡಮ್ ಅವರು ನಮ್ಮಮ್ಮ ಎಷ್ಟು ಚೆನ್ನಾಗಿದ್ರು. ಯಾರು ಕೆಟ್ಟ ಕಣ್ ಬಿತ್ತೋ ಏನೋ ಹೀಗೆಲ್ಲ ಆಗೋಯ್ತು. ಶ್ರಾವಣಿ ಅತ್ತೆ ಮನೆ ಬಿಟ್ಟು ಹೋಗಿರೋದು ಕೇಳಿ ಬೇಜಾರಾಯ್ತು. ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶ್ರಾವಣಿ ಮನೆಗೆ ಬಂದಾಗ ನಾವೆಲ್ಲ ಎಷ್ಟು ಕೋಪ ಮಾಡ್ಕೊಂಡಿದ್ವಿ ಅವನ ಮೇಲೆ. ಅವ್ರನ್ನ ನಿಂದಿಸಿದ್ವಿ, ಅವ್ರ ಮನಸ್ಸನ್ನು ನಾವು ಮಾಡಿದ್ವಿ. ಅವ್ರ ಮನೆಯಿಂದ ಹೋದ್ಮೇಲೆ ಮನೆ ಎಲ್ಲ ಬಿಕ್ಕು ಅನ್ನಿಸ್ತಿದೆ. ಮನೆನೇ ಆಗಿಲ್ಲ. ಅತ್ತೆ, ಓ ವರ, ನೀನು ಇಲ್ಲೇ ಇದೆಯಾ? ಇನ್ ಮುಂದೆ ಇದು ನನ್ನ ಮನೆನೇ ಅಲ್ವಾ? ನೋಡಿ, ನನ್ನ ಅತ್ತಿಗೆನೆ ನನಗ್ ನಾದ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ? ಏನ್ ಹೇಳ್ತಿದ್ಯ ಶ್ರೀವಲ್ಲಿ? ಹೇಳೋಕ್ ಏನಿದೆ ವರ? ಅಲ್ಲ, ನನ್ನ ಅತ್ತೆ ಅಂತ ಕರೆದ್ಮೇಲೆ ನಿನಗ್ ಗೊತ್ತಾಗ್ಬೇಕಾಗಿತ್ತಲ್ವಾ? ಏನತ್ತೆ ಇದು? ನೀವು ಆಂಟಿ ಅಂತ ಕರೆಯಕ್ ಹೇಳಿದ್ರಿ, ಶ್ರಾವಣಿಗ್ ಬೇಜಾರಾಗ್ಬಾರ್ದು, ನೋಡೋರು ತಪ್ಪು ತಿಳ್ಕೊಬಾರ್ದು ಅಂತನೂ ಹೇಳಿದ್ರಿ. ಆದ್ರೆ ಈಗ ಅವಳು ಮಾಡಿರೋ ಮೋಸ ನೋಡಿದ್ರೆ ನಾನ್ ನಿಮ್ಮನ್ನ ಅತ್ತೆ ಅಂತ ಕರೆಯೋದೇ ಸರಿ ಅಂತ ಅನ್ಸುತ್ತೆ. ನೀವೆಲ್ರೂ ಪಾಪದವರು ಅಂತ ಅವಳು ಯಾವ ರೀತಿ ಮೋಸ ಮಾಡ್ಬಿಟ್ಲು ನೋಡಿ. ಹೋಗ್ಲಿ ಬಿಡಿ, ಹೇಗಿದ್ರು ಅವಳು ಶಾಶ್ವತವಾಗಿ ಮನೆಯಿಂದ ಈಚೆ ಹೋದ್ಲಲ್ಲ, ಅಷ್ಟು ಸಾಕು. ಅವಳು ಮಾಡಿರೋ ಮೋಸಕ್ಕೆ ತಕ್ಕ ಶಾಸ್ತಿನೇ ಅನುಭವಿಸಿದಾಳೆ. ನನ್ನ ಪ್ರೀತಿ ಎಷ್ಟು ನಿಜವಾದ್ದು ಅಲ್ವಾ? ಅದಕ್ಕೆ ಸುಬ್ಬು ನನಗೆ ವಾಪಸ್ ಸಿಕ್ಕಿದ್ದಾನೆ. ಶ್ರೀವಲ್ಲಿ, ಏನ್ ಹೇಳ್ತಿದ್ಯಾ ನೀನು? ಸುಬ್ಬು ನಿನಗ್ ಸಿಗೋದಾ? ಸುಬ್ಬು ಯಾವತ್ತಿದ್ರು ನನ್ನ ಸ್ವತ್ತು. ನ್ಯಾಯವಾಗಿ ಸುಬ್ಬು ನನಗೇ ಸೇರ್ಬೇಕು.